ಕರ್ತನ ಸೇವಕನಾಗಿರುವಂಥ ಜಯಶೀಲ್ ಪಾಸ್ಟರ್ ಮಾಡುವಂಥ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಪರಿಶುದ್ಧ ವಾಕ್ಯವನ್ನು ಆಲಿಸೋದಕ್ಕೋಸ್ಕರ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನ ಕೇಳಲಿಕ್ಕಿರುವಂಥ ಸಂದೇಶದ ಶಿರೋನಾಮ ಅಥವಾ ವಿಷಯವೇನೆಂದರೆ ಜ್ಞಾನ ಎಂಬುದಾಗಿ. ಜ್ಞಾನದ ಕುರಿತಾಗಿ ನೋಡಬೇಕಾದ್ರೆ ಲೋಕದ ಆಡು ಭಾಷೆಗಳಲ್ಲಿ, ಹಳ್ಳಿ ಗ್ರಾಮದ ಭಾಗಗಳಲ್ಲಿ ಗಮನಿಸುವಾಗ ಆ ಒಂದು ಸಂದರ್ಭದಲ್ಲಿ ನಾವು ನೋಡ್ತೇವೆ ಮಾತುಗಳು ಏನೆಂದರೆ, ಹಲ್ಲು ಇಡುವಲ್ಲಿ ಕಡಲೆ ಇಲ್ಲ, ಕಡ್ಡೆ ಇಲ್ಲ ಇರುವಲ್ಲಿ ಹಲ್ಲುಗಳಿಲ್ಲ. ಅದರ ಅರ್ಥ ಏನಂತಂದರೆ, ಅನೇಕರಿಗೆ ಜ್ಞಾನ ಇರ್ತದೆ, ಏನಾದರೂ ಮಾಡಬೇಕಾದ್ರೆ ಹಣ ಇರೋದಿಲ್ಲ. ಅನೇಕರಲ್ಲಿ ಹಣ ಇರ್ತದೆ, ಏನಾದರೂ ಮಾಡಬೇಕಂದ್ರೆ ಜ್ಞಾನ ಇರೋದಿಲ್ಲ. ಹೀಗಿರೋದ್ರಿಂದ ಏನಾದರೂ ನಮಗೆ ಉನ್ನತವಾದಂಥ ಜ್ಞಾನ, ಆರೋಗ್ಯ, ಆಶೀರ್ವಾದ, ಅಭಿವೃದ್ಧಿಗಳು ನಾವು ಕಾಣಬೇಕಾದ್ರೆ ದೇವರ ಮಹಾಕೃಪೆ ನಮಗೆ ಬಹಳ ಅವಶ್ಯಕವಾದಂಥದ್ದಾಗಿರ್ತದೆ ಪ್ರಿಯರೇ. ಹೀಗಿರುವುದರಿಂದ ಜ್ಞಾನ ಕುರಿತಾಗಿ ನಾವು ಸತ್ಯವೇದ ನಮಗೆ ಏನನ್ನು ಬೋಧಿಸ್ತದೆ ಎಂಬುದಾಗಿ ನಾವು ಗಮನಿಸಬೇಕಾದ್ರೆ, ಜ್ಞಾನೋಕ್ತಿಗಳ ಪುಸ್ತಕ 9ನೇ ಅಧ್ಯಾಯದ 10ನೇ ವಚನದಲ್ಲಿ ನಾವು ಗಮನಿಸ್ತೇವೆ, ಯೆಹೋವನ ಭಯವು ಜ್ಞಾನಕ್ಕೆ ಮೂಲವೆಂಬುದಾಗಿ. ಅಂದರೆ ದೇವರಲ್ಲಿ ಭಯಪಟ್ಟು ಭಕ್ತಿಯಿಂದ ಜೀವಿಸುವಾಗ ಮಾತ್ರ ನಮಗೆ ಜ್ಞಾನವು ಸಿಗುವಂಥದ್ದಾಗಿರ್ತದೆ. ನಾವು ದೇವರ ಮೇಲೆ ಭಯ ಮತ್ತು ಭಕ್ತಿ, ತಂದೆ ತಾಯಿಗಳ ಹಿರಿಗಳ ಮಾತುಗಳ ಮೇಲೆ ಕೂಡ ಭಯ, ಗೌರವ ಇಡುವುದಾಗಿದ್ದರೆ ಮಾತ್ರ ನಾವು ಜ್ಞಾನವಂತರಾಗಿ ಬದುಕಲು ಸಾಧ್ಯವಾಗಿರುತ್ತದೆ. ಅದಕ್ಕೋಸ್ಕರ ಯೆಹೋವನ ಭಯವೇ, ಅಂದರೆ ದೇವರ ಭಯವೇ ನಮ್ಮ ಜ್ಞಾನಕ್ಕೆ ಮೂಲ ಕಾರಣವಾಗ್ತದೆ. ಯಾರಲ್ಲಿ ದೇವರ ಭಯ ಇಲ್ಲ, ಬರೀ ಭಕ್ತಿ ಇದೆ, ಅದು ಕೆಲಸಕ್ಕೆ ಬರಲಾರ್ದು. ಭಯ ಮತ್ತು ಭಕ್ತಿ ಎರಡೂ ನಮ್ಮಲ್ಲಿರುವಾಗ ಜ್ಞಾನವು ಆಟೋಮೆಟಿಕ್ಕಾಗಿ ದೇವರ ಕೃಪೆಯಿಂದ ನಮಗೆ ಉಂಟಾಗುವಂಥದ್ದಾಗಿರ್ತದೆ ಪ್ರಿಯರೇ. ಮತ್ತು ಅದೇ ರೀತಿಯಲ್ಲಿ ನಾವು ಗಮನಿಸುವಾಗ ಯಾಕೋಬ ಪತ್ರಿಕೆ 1ನೇ ಅಧ್ಯಾಯದ 5ನೇ ವಚನದಲ್ಲಿ ಕೂಡ ನಾವು ಗಮನಿಸ್ತೇವೆ. ಅದೇನೆಂಬುದಾಗಿ ನಾವು ನೋಡುವಾಗ ಅಲ್ಲಿ ವಿಶೇಷವಾಗಿ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಯಾಕಂದರೆ ಜ್ಞಾನ ನಮಗೆ ಬೇಕಾದಲ್ಲಿ ನಾವು ಅನೇಕ ಸರಿ ಅನ್ಕೋಬಹುದು, ಬರೀ ಪುಸ್ತಕ ಓದಿದ್ರೆ ಆಯಿತು ಜ್ಞಾನ ಬರ್ತದಂತ. ಆದರೆ ನಾವು ದೇವರಲ್ಲಿ ಕೇಳುವಂಥವರಾಗಿರ್ಬೇಕು. ಕರ್ತನೆ ನಮಗೆ ಪರಿಶುದ್ಧವಾದಂಥ ಜ್ಞಾನ ಕೊಡು, ಓದಿದೆಲ್ಲ ಜ್ಞಾಪಕದಲ್ಲಿರಬೇಕು, ಪ್ರಪಂಚದಲ್ಲಿ ಬದುಕಬೇಕಾದ್ರೆ ನಮಗೆ ಜ್ಞಾನ ಬೇಕು, ಎಲ್ಲ ವಿಷಯಗಳಲ್ಲಿ ನಮಗೆ ಜ್ಞಾನ ಬೇಕು. ಆ ಜ್ಞಾನವನ್ನು ನೀನು ಕೊಡುವಾತನಾಗಿದ್ದಿ, ನೀನು ಕೊಡು ಎಂಬುದಾಗಿ ಯಾವಾಗ ನೀವು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ಕೇಳ್ತೀರಿ, ಅವಾಗ ದೇವರು ಹಂಗಿಸದೆ ಉದಾರ ಮನಸ್ಸಿನಿಂದ ಕೊಡ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಒಬ್ಬ ವ್ಯಕ್ತಿ ಯಾರಾದರೂ ಕಷ್ಟ ಸಂದರ್ಭದಲ್ಲಿ ನಿಮಗೆ 10 ರೂಪಾಯಿ ಸಹಾಯ ಮಾಡಿರೋದಾಗಿದ್ರೂ ಕೂಡ ಅವನೊಂದು 10 ಜನಗಳ ಮುಂದಾದರೂ ಹೇಳ್ತಾನೆ, ನಾನು ಆತನಿಗೆ 10 ರೂಪಾಯಿ ಕೊಟ್ಟಿದ್ದೇನೆ, ನಾನು ಸಹಾಯ ಮಾಡಿದ್ದೇನಂತೆ. ಆದರೆ ಯಾರ ಮುಂದೆ ಕೂಡ ಹೇಳದೇನೆ ಸಹಾಯ ಮಾಡುವಂಥ ನಿಸ್ವಾರ್ಥದ ಸಹಾಯಕನಾಗಿರುವಂಥ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನು ನಿಮ್ಮ ಪ್ರಾರ್ಥನೆಯ ಪೂರ್ವಕವಾಗಿ ಆತನೇನು ಮಾಡುವಾತನಾಗಿದ್ದಾನೆ ಅಂದರೆ, ನಿಮ್ಮ ಜ್ಞಾನವನ್ನು ಹಂಗಿಸದೆ ಉದಾರ ಮನಸ್ಸಿನಿಂದ ಕೊಡುವಾತನಾಗಿದ್ದಾನೆ. ಆ ಉದಾರ ಮನಸ್ಸಿನ ನಿಸ್ವಾರ್ಥದ ಜ್ಞಾನದ ಆಶೀರ್ವಾದ ನೀವು ಪಡೆಯಬೇಕಾದ್ರೆ ನೀವು ದೇವರಲ್ಲಿ ಕೇಳುವಂಥವರಾಗಿರ್ಬೇಕು ಪ್ರಿಯರೇ. ನಾವು ವಿಶೇಷವಾಗಿ ಇನ್ನು ನೋಡುವಾಗ ಅದೇ ಕೀರ್ತನೆ ಪುಸ್ತಕ 119ನೇ ಅಧ್ಯಾಯದ 99ನೇ ವಚನದಲ್ಲಿ ಮತ್ತು 100ನೇ ವಚನದಲ್ಲಿ ಗಮನಿಸ್ತಿರ್ಬೇಕಾದ್ರೆ ನಾವು ನೋಡ್ತೇವೆ, ಯಾರು ದೇವರ ವಾಕ್ಯಗಳನ್ನು ಕೈಕೊಂಡು ನಡೀತಾರೋ ಅವರು ಅವರ ಉಪಾಧ್ಯಾಯರಿಗಿಂತ ಜ್ಞಾನವಂತರಾಗಿರ್ತಾರೆ ಎಂಬುದಾಗಿ. ಅಂದರೆ ನಿಮ್ಮ ಪುಸ್ತಕ ಓದುವುದರ ಜೊತೆಗೆ, ಶಿಕ್ಷಣದ ಜೊತೆಗೆ ದೇವರ ಸತ್ಯವಾದಂತಹ ಈ ಪರಿಶುದ್ಧ ವಾಕ್ಯಗಳನ್ನು ಯಾರಾದರೂ ಓದುವುದಾದರೆ, ಅಧ್ಯಯನ ಮಾಡುವುದಾದರೆ, ನಿಮ್ಮ ಜ್ಞಾನ ಹೆಂಗಾಗ್ತದೆ, ನಿಮ್ಮ ಟೀಚರ್ಗಳಿಗಿಂತ, ನಿಮ್ಮ ಉಪಾಧ್ಯಾಯರಿಗಿಂತ ನೀವು ಹೆಚ್ಚಿನ ಜ್ಞಾನವಂತರಾಗುವಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇದು ಸತ್ಯವಾದಂಥ ವಾಕ್ಯ. ಅದು ದೇವರಲ್ಲಿ ನಿಮಗೆ ಆಶೀರ್ವಾದ ತರುವಂತಹ ಪರಿಶುದ್ಧ ವಾಕ್ಯವಾಗಿದೆ. ಆದ್ದರಿಂದ ಅದನ್ನು ನೀವು ಅಧ್ಯಯನ ಮಾಡಬೇಕು. ಆವಾಗ ನೀವು ಉಪಾಧ್ಯಾಯರಿಗಿಂತ ಜ್ಞಾನವಂತರಾಗ್ತೀರಿ. ಮತ್ತು ಮುಂದೆ 100ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಕೂಡ ಒಂದು ಮಾತು ಹೇಳ್ತದೆ. ಅದೇನೆಂಬುದಾಗಿ ನೋಡಬೇಕಾದ್ರೆ, ನಿಮ್ಮ ಜ್ಞಾನ ದೇವರ ವಾಕ್ಯ ಓದೋದ್ರಿಂದ ಹಿರಿಯರಿಗಿಂತ ವಿವೇಕಿಗಳಾಗ್ತೀರಿ ಅನ್ನುವಂಥ ಮಾತನ್ನು ಹೇಳುವಂಥದ್ದು ನಾವು ನೋಡ್ತೇವೆ. ಹಿರಿಯರಿಗಿಂತ ವಿವೇಕರು, ಅನೇಕರನ್ನು ನೋಡ್ರಿ, ವಯಸ್ಸಿನಲ್ಲಿ ಚಿಕ್ಕವರು ಇರ್ತಾರೆ, ಆದರೆ ಅವರ ಜ್ಞಾನವನ್ನು ನೋಡಿ, ಅವರ ಜೀವಿತವನ್ನು ನೋಡಿ ಎಲ್ಲರೂ ಗೌರವಿಸಿ ಅವರನ್ನು ಪ್ರೀತಿ ಮಾಡುವಂಥವರಾಗಿರ್ತಾರೆ. ಹಾಗಾಗಿ ನಮ್ಮ ವಯಸ್ಸಿಗಿಂತ ಇಂಪಾರ್ಟೆಂಟ್ ಏನಂತಂದರೆ ನಮ್ಮ ಜ್ಞಾನ ಬಹಳ ಮಹತ್ವಪೂರ್ಣವುಳ್ಳಂಥದ್ದಾಗಿದೆ ಪ್ರಿಯರೇ. ಅದಕ್ಕೋಸ್ಕರ ಯಾರಾದರೂ ಜ್ಞಾನಿಗಳಾಗಿದ್ದರೆ ಅವರ ಮೇಲೆ ವಿಶೇಷವಾದಂತಹ ದೇವರ ದಯೆ ಇದೆ ಎಂಬುದಾಗಿ ನಾವು ತಿಳಿದುಕೊಳ್ಬೇಕಾಗ್ತದೆ ಪ್ರಿಯರೇ ಈ ಸಂದರ್ಭದಲ್ಲಿ. ಮತ್ತು ದೇವರ ಪರಿಶುದ್ಧ ವಾಕ್ಯ ಹೇಗೆ ಹೇಳುವಂಥದ್ದಾಗಿದೆ, ಕೀರ್ತನೆಗಳ ಪುಸ್ತಕ 119ನೇ ಅಧ್ಯಾಯ 100ನೇ ವಚನಗಳಲ್ಲಿ ನಾವು ನೋಡಿದೆವು, ಏನಂದರೆ ಹಿರಿಯರಿಗಿಂತ ವಿವೇಕಿಗಳಾಗಿರ್ತೀರಿ ಎಂಬುದಾಗಿ. ಅದೇ ರೀತಿಯಿಂದ ನಾವು ಇನ್ನೊಂದು ಕಡೆ ಸತ್ಯವೇದದಲ್ಲಿ ನೋಡ್ತೇವೆ, ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯದ 11ನೇ ವಚನದಲ್ಲಿ ಅದೇನೆಂಬುದಾಗಿ ನೋಡುವಾಗ, ಜ್ಞಾನವು ಹವಳಕ್ಕಿಂತಲೂ ಶ್ರೇಷ್ಠವಾಗಿದೆ ಎಂಬುದಾಗಿ. ಹವಳ ಅಂತಂದರೆ ಈ ಉಂಗುರ ಮೇಲೆ ಹಳ್ಳುಗಳನ್ನು ಹಚ್ತೇವಲ್ಲ ನಾವು, ಬಂಗಾರದ ಉಂಗುರ ಮೇಲೆ
ಮೇಲೆ ಹರಳುಗಳನ್ನು ಹಚ್ತೇವಲ್ಲ, ಹವಳಗಳು ಅದಕ್ಕಿಂತಲೂ ಬಹಳ ಪ್ರಾಮುಖ್ಯವಾದಂಥ ಹವಳ ಎಂಬುದಾಗಿ ನಾವು ನೋಡ್ತೇವೆ. ಹೀಗಿರುವುದರಿಂದ ಜ್ಞಾನ ಏನಂದರೆ ಹವಳಗಿಂತಲೂ ಶ್ರೇಷ್ಠವಾದಂಥದ್ದಾಗಿದೆ ಎಂಬುದಾಗಿ ನಾವು ನೋಡಲ್ಪಟ್ಟಿದ್ದೇವೆ. ಕರ್ತನಲ್ಲಿ ನನ್ನ ಪ್ರಿಯರೇ, ಈ ಶ್ರೇಷ್ಠವಾದಂಥ ಹವಳಕ್ಕಿಂತಲೂ ಹೆಚ್ಚಾದಂತಾಗಿರುವಂತಹ ಜ್ಞಾನವನ್ನು ನೀವು ಪಡಿಬೇಕಾದ್ರೆ ಅದು ಎಲ್ಲೂ ಸಿಕ್ಕೋದಿಲ್ಲ. ಒಂದೇ ಒಂದು ವೇದದಲ್ಲಿ, ಅದು ಸತ್ಯ ವೇದದಲ್ಲಿ. ಹೀಗಿರೋದ್ರಿಂದ ಪ್ರಿಯರೇ, ನಾವು ನೋಡ್ತೇವೆ ಮತ್ತೊಂದು ಕಡೆ 24ನೇ ಅಧ್ಯಾಯ 3ನೇ ವಚನದಲ್ಲಿ ಜ್ಞಾನೋಕ್ತಿ ಪುಸ್ತಕದಲ್ಲಿ ನೋಡ್ತೇವೆ, ನಾವು ಮನೆ ಕಟ್ಟಬೇಕಾದರೂ, ಮನ ಕಟ್ಟಬೇಕಾದರೂ, ಕುಟುಂಬ ಕಟ್ಟಬೇಕಾದರೂ, ನಾವು ಏನೇ ಮಾಡಬೇಕಾದ್ರೂ ನಮಗೆ ಬಹಳ ಪ್ರಾಮುಖ್ಯವಾದಂಥದ್ದು ಜ್ಞಾನ ಎಂಬುದಾಗಿ. ನಾವು ಅನೇಕ ಬಾರಿ ಅನ್ಕೋತೇವೆ ನಾವು ಜ್ಞಾನವಂತರಾಗಿದ್ದೇವೆ, ನಾವೆಲ್ಲ ತಿಳಿದವರಾಗಿದ್ದೇವೆ ಎಂಬುದಾಗಿ. ಆದರೆ ಒಂದು ಸಾರಿ ನಮ್ಮ ಜೀವಿತಗಳನ್ನು, ನಮ್ಮ ಕುಟುಂಬಗಳನ್ನು ನಾವು ಹಿಂತಿರುಗಿ ಗಮನಿಸುವಾಗ, ಅಲ್ಲಿ ಆಗುತ್ತಿರುವಂತಹ ಗಡಿಬಿಡಿಗಳು, ಸಮಸ್ಯೆಗಳನ್ನು ಗಮನಿಸುವಾಗ ಎಲ್ಲೋ ಒಂದು ಕಡೆಯಲ್ಲಿ ನಾವು ಜ್ಞಾನದಿಂದ ತಪ್ಪಿ ಹೋಗ್ತಲಿದ್ದೇವೆ ಎಂಬುದಾಗಿ. ಹೀಗಿರುವುದರಿಂದ ಉತ್ತಮವಾದಂಥ ದೇವರ ಜ್ಞಾನವನ್ನು ನಾವು ಹೊಂದಿಕೊಂಡಿದ್ದರೆ ಪ್ರಿಯರೇ, ದೇವರು ನಮ್ಮನ್ನು ಬಲವಾಗಿ ಜ್ಞಾನದಿಂದ ತುಂಬಿಸಿ ನಡೆಸುವಂಥವನಾಗಿದ್ದಾನೆ ಪ್ರಿಯರೇ. ಯಾಕಂದರೆ ನಾವು ಗಮನಿಸಬೇಕಾದ್ರೆ ನಮ್ಮ ಜ್ಞಾನವು ಬಹಳ ಪ್ರಾಮುಖ್ಯವುಳ್ಳಂಥದ್ದಾಗಿರ್ತದೆ. ನಾವು ಅನೇಕ ಬಾರಿ ಅನ್ಕೋತೇವೆ ವಿದ್ಯಾಭ್ಯಾಸ ಮಾಡಿದರೆ ಸಾಕು, ನಾವು ಜ್ಞಾನದಿಂದ ಬದುಕ್ತೇವೆ ಎಂಬುದಾಗಿ. ಜ್ಞಾನ ಅನ್ನುವಂಥ ಸುಮ್ಮನೆ ಬರುವಂಥದ್ದಲ್ಲ, ಅದು ಹಿರಿಯರ ಮುಖಾಂತರ ಕಲಿಯುವಂಥದ್ದು, ದೇವರ ವಾಕ್ಯದಿಂದ ಕಲಿಯುವಂಥದ್ದು, ಮತ್ತು ಎಲ್ಲಕ್ಕಿಂತ ಮುಗಿಲಾಗಿ ಯೇಸು ಕ್ರಿಸ್ತನ ಕೃಪೆ ನಿಮ್ಮ ಮೇಲೆ ಇರುವುದಾಗಿದ್ದರೆ ಮಾತ್ರ ನೀವು ದೇವರ ದಯೆಯಲ್ಲಿಯೂ ಮತ್ತು ಆತ್ಮನ ಬಲದಲ್ಲಿಯೂ ನಡೆಯುವಂಥವರಾಗಿರ್ತೀರಿ ಪ್ರಿಯರೇ. ನಾವು ತಿಳ್ಕೊತೇವೆ ನಮ್ಮ ಜ್ಞಾನದಲ್ಲಿ ನಾವೆಲ್ಲ ಇರ್ತೇವೆ ಎಂಬುದಾಗಿ. ನಮ್ಮ ಮೈಂಡಿಗೆ ಒಂದು ನಿಮಿಷ ಏನಾದರೂ ದೇವರು ಸ್ಟ್ರಕ್ ಮಾಡಿದರೆ ನಮ್ಮ ಜೀವಿತ ಏನಾಗ್ಬಿಡ್ತದೆ ನಮಗೆ ಗೊತ್ತಿಲ್ಲ. ಆದುದರಿಂದ ನಾವು ಯಾವಾಗಲೂ ಅಹಂಕಾರಿಗಳಾಗಿರದೆ ಜ್ಞಾನವಂತರಾಗಿದ್ದು, ದೇವರಿಗೆ ವಿಧೇಯರಾಗಿದ್ದು, ಹಿರಿಯರಿಗೆ ಗೌರವದಿಂದ ಜೀವಿಸಿ ನಾವು ದೇವರ ಸನ್ನಿಧಾನದಲ್ಲಿ ಕರ್ತನೇ ನಮ್ಮ ಮೇಲೆ ಕರುಣೆ ಇಟ್ಟು ನೀವು ಜ್ಞಾನದಿಂದ ನಮಗೆ ತುಂಬಿಸ್ರಿ ಎಂಬುದಾಗಿ ಕೇಳಬೇಕು. ಕೊನೆಯದಾಗಿ ನಾವು ನೋಡುವಂಥವರಾಗಿರೋ ಪ್ರಿಯರೇ, ಪ್ರಕಟಣೆ ಪುಸ್ತಕದಲ್ಲಿ 3ನೇ ಅಧ್ಯಾಯದ 22ನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಅದೇನೆಂಬುದಾಗಿ ನೋಡುವಾಗ, ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ. ಯಾಕೆ ಎಂಬುದಾಗಿ ನೋಡುವಾಗ, ನಾವು ಕಣ್ಣಿಲಿಂದ ನೋಡುವಾಗ ಎಲ್ಲರೂ ಕಿವಿಗಳು ಕಾಣಿಸ್ತವೆ, ಆದರೆ ಈ ಕಿವಿಗಳನ್ನು ನಾವು ನೋಡುವಾಗ ಕಣ್ಣಿಗೆ ಕಾಣುವಂಥದ್ದು ಮಾತ್ರವಲ್ಲ, ಅದು ಏನಂತಂದರೆ ಕೇಳಿ ಬರುವಂಥದ್ದು ಬಹಳ ಪ್ರಾಮುಖ್ಯವಾಗಿರಬೇಕು. ಕರ್ತನಲ್ಲಿ ನನ್ನ ಪ್ರಿಯರೇ, ಹೀಗಿರುವುದರಿಂದ ಅದು ದೇವರ ಆತ್ಮನ ಪರಿಶುದ್ಧ ವಾಕ್ಯವೋ, ಪರಿಶುದ್ಧ ಜ್ಞಾನವನ್ನು ಕೇಳುವಂತಹ ಒಂದು ಸಂದರ್ಭ ನಾವು ಕಿವಿ ಆತ್ಮೀಕವಾಗಿ ತೆರೆಯಲ್ಪಡುವಂಥವರಾಗಿರಬೇಕು. ಆವಾಗ ಮಾತ್ರ ದೇವರ ಎಲ್ಲ ಆಶೀರ್ವಾದಗಳು, ಲೋಕದ ಎಲ್ಲ ಜ್ಞಾನಗಳು ನಾವು ಸಂಪಾದಿಸಲು ಅಥವಾ ಹೊಂದಿಕೊಳ್ಳಲು ಸಹಾಯವಾಗ್ತದೆ ಪ್ರಿಯರೇ. ಮತ್ತು ನಾವು ನೋಡ್ತೇವೆ, ಕೊನೆಯ ಒಂದು ಉದಾಹರಣೆಯನ್ನು ಗಮನಿಸುವಾಗ, ಮೊದಲನೇ ಅರಸುಗಳ ಪುಸ್ತಕ 3ನೇ ಅಧ್ಯಾಯ 10ರಿಂದ 14 ವಚನಗಳಲ್ಲಿ ಗಮನಿಸುವಾಗ, ಕರ್ತನ ಭಕ್ತನಾಗಿರುವಂಥ ಅರಸನಾದ ದಾವೀದನು ಏನು ಬದುಕಿರುತ್ತಾನೆ, ಆ ದಾವೀದನ ಮಗನಾಗಿರುವಂಥ ಸೊಲೊಮೋನನು, ಜ್ಞಾನೋಕ್ತಿ ಬರೆದಿರುವಂತಹ ಸೊಲೊಮೋನನನ್ನು ನಾವು ಗಮನಿಸುವಾಗ, ಆ ಸೊಲೊಮೋನನು ಅಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ದೇವರ ಸನ್ನಿಧಾನದಲ್ಲಿ. ದೇವರೇ, ನನಗೇನು ಬೇಡ, ಆದರೆ ಈ ರಾಜ್ಯವನ್ನು, ಈ ಜನರನ್ನು ಮುನ್ನಡೆಸ್ಕೊಂಡು ಹೋಗುವುದಕ್ಕೋಸ್ಕರವಾಗಿ ನನಗೆ ಜ್ಞಾನವನ್ನು ಕೊಡು ಎಂಬುದಾಗಿ. ಆ ದೇವರ ಪರಿಶುದ್ಧ ವಾಕ್ಯದಲ್ಲಿ ನಾವು ಗಮನಿಸುವಾಗ, ದೇವರ ಒಂದು ವಾಕ್ಯದಲ್ಲಿ ಹೇಳುವಂಥದ್ದು ನಾವು ನೋಡ್ತೇವೆ. ಅದೇನೆಂಬುದಾಗಿ ನೋಡಬೇಕಾದ್ರೆ, ಆತನು ಅವನಿಗೆ, ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ, ಐಶ್ವರ್ಯವನ್ನಾಗಲಿ, ವೈರಿಗಳ ಪ್ರಾಣವನ್ನುಗಳನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡಿದ್ದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಇದಲ್ಲದೆ ನೀನು ಕೇಳುವಂಥದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಒಬ್ಬನೂ ಇರುವುದಿಲ್ಲ. ನೀನು ನಿನ್ನ ತಂದೆಯಾದ ದಾವೀದನಂತೆ ನನ್ನ ಮಾರ್ಗದಲ್ಲಿ ನಡೆದು ನನ್ನ ಆಜ್ಞೆಗಳನ್ನು, ವಿಧಿಗಳನ್ನು ಕೈಕೊಳ್ಳುವುದಾದರೆ ನಿನ್ನ ಆಯುಷ್ಯವನ್ನು ಹೆಚ್ಚಿಸುವೆನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ದೇವರ ಕೃಪೆಯಿಂದ ಹೊಂದಿಕೊಂಡಿರುವಂಥ ಜ್ಞಾನವಂತನು ಬರೀ ಜ್ಞಾನದಲ್ಲಿ ಆಗಿರದೆ ಮಾತ್ರ ಅವನೇನಂತಂದರೆ ಆಯುಷ್ಯದಲ್ಲಿ ಕೂಡ ಹೆಚ್ಚಾದಂಥ ಆಶೀರ್ವಾದವನ್ನು ಪಡಿತಾನೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ನೀವು ಜ್ಞಾನಕ್ಕಾಗಿ ಪ್ರಾರ್ಥಿಸುವುದಾದರೆ, ನನ್ನ ಕಟ್ಟಳೆಗಳನ್ನು, ನನ್ನ ವಾಕ್ಯಗಳನ್ನು ಕೈಕೊಂಡು ನೀವು ಒಂದು ವೇಳೆ ನಡೆಯುವುದಾಗಿದ್ದರೆ ನಿಮಗೆ ಆಯುಷ್ ಕೂಡ ನಾನು ಹೆಚ್ಚು ಕೊಡುವ ಆತನಾಗಿದ್ದೀನಿ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಹೀಗಿರೋದ್ರಿಂದ ಕರ್ತನ ನನ್ನ ಪ್ರಿಯರೇ, ಈ ಪರಿಶುದ್ಧ ವಾಕ್ಯದ ಮೂಲಕವಾಗಿ ನಿಮಗೆ ಕೊನೆಯದಾಗಿ ತಿಳಿಸುವ ವಿಷಯ ಏನಂದರೆ, ನೀವು ಜ್ಞಾನವಂತರಾಗಬೇಕಾದ್ರೆ ಸತ್ಯವೇದ ಅಧ್ಯಯನ ದಿನಾಲು 1 ಅಥವಾ 2 ಅಧ್ಯಾಯ ಆದರೂ ನೀವು ಓದಬೇಕು, ಧ್ಯಾನಿಸಬೇಕು. ಅದರೊಟ್ಟಿಗೆ ನಿಮ್ಮ ವಿದ್ಯಾಭ್ಯಾಸಗಳನ್ನು ಮಾಡಬೇಕು. ಅದರೊಟ್ಟಿಗೆ ದೇವರನ್ನು ಪ್ರೀತಿಸಿ ಪ್ರಾರ್ಥಿಸಬೇಕು ಮತ್ತು ಹಿರಿಯರನ್ನು ಗೌರವಿಸಬೇಕು. ಹೀಗಿರುವುದರಿಂದ ನೀವು ಜ್ಞಾನವಂತರಾಗಿಯೂ ಮತ್ತು ದೀರ್ಘ ಆಯುಷ್ಯುಳ್ಳವರಾಗಿಯೂ ಆಶೀರ್ವದಿಸಲ್ಪಡ್ತೀರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ದೇವರೇ, ಪರಿಶುದ್ಧ ವಾಕ್ಯವನ್ನು ಕೇಳಿರುವಂತಹ ಎಲ್ಲ ನಿನ್ನ ಪ್ರಿಯ ಮಕ್ಕಳನ್ನು ಹೆಸರಾಗಿ ಮುಟ್ಟು ಅವರುಗಳ ಮೇಲೆ ನಿನ್ನ ಮಹಾಕೃಪೆಯನ್ನು ಅನುಗ್ರಹ ಮಾಡು ಕರ್ತನೇ. ನಿನ್ನ ಸೇವಕನಾದ ನಾನು ಯೇಸು ನಾಮದಲ್ಲಿ ಅವರ ಮೇಲೆ ಆಶೀರ್ವಾದ ಘೋಷಣೆ ಮಾಡ್ತೀನಿ ಕರ್ತನೇ, ನೀನು ಆಶೀರ್ವಾದ ಮಾಡು. ದೇವರಾತ್ಮನೇ, ವಿಶೇಷವಾಗಿ ಸ್ವಾಮಿ, ಅವರು ಜ್ಞಾನವಂತರಾಗಿರಲಿ ಕರ್ತನಾದ ದೇವರೇ, ವಿದ್ಯಾವಂತರಾಗಿರಲಿ, ಐಶ್ವರ್ಯವಂತರಾಗಲಿ, ಘನಮಾನ ಪ್ರಭಾವಗಳಲ್ಲಿ ನಿನ್ನ ಆಶೀರ್ವಾದದಲ್ಲಿ ಜೀವಿಸುವಂತಾಗಿರಲಿ ಕರ್ತನೆ. ಹಾಗೆ ಮಾಡುವ ನನ್ನ ಜೀವಿಸುವ ದೇವರ ಸ್ತೋತ್ರ. ಈ ವಾಕ್ಯಗಳು ಸಹಿತ ನಾವು ಹೃದಯದಿಂದ ಕದಿಯದಂತೆ ಅವರ ಮೇಲೆ ನಿನ್ನ ರಕ್ಷಣೆ ಕವಚ ಯೇಸು ನಾಮದಲ್ಲಿ ಆಗ್ತೇನೆ ಸ್ವಾಮಿ, ನೀನು ಆಶೀರ್ವದಿಸು. ವಾಕ್ಯ ಕೇಳಿರುವಂಥ ಎಲ್ಲ ಮಕ್ಕಳನ್ನು ಆಶೀರ್ವಾದ ಬಲವಾಗಿ ನಡೆಸು. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಆಶೀರ್ವಾದ ಮಾಡಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಮ ತಂದೆ. ಆಮೇಲೆ ಥ್ಯಾಂಕ್ ಯು.